ಅಷ್ಟಾಂಗ ಯೋಗ ಅಂದ್ರೆ ಏನು, ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ ಇವತ್ತು. ಹಾಗೇನೆ ಆ ಯೋಗದಲ್ಲಿ ಯಾವ್ದು ಕಷ್ಟದ ಪಾರ್ಟ್ ಇದೆ, ಯಾವ್ದು ಈಸಿ ಪಾರ್ಟ್ ಇದೆ ಅನ್ನೋದು ಡಿಸ್ಕಷನ್ ಮಾಡೋಣ. ಒಂದು ಪಾರ್ಟ್ ಆ ಫಿಸಿಕಲ್ ಎಕ್ಸರ್ಸೈಸ್ ಏನಿದೆಯಲ್ಲ ಅದ್ರದ್ದು ಬೇಕಾದ್ರೆ ನಾನು ನಿಮ್ಗೆ ಎಕ್ಸ್ಕ್ಯೂಸ್ ಕೊಡ್ತೀನಿ. ಯಾಕಂದ್ರೆ ಕೆಲವ್ರಿಗೆ ವಯಸ್ಸಾಗಿದೆ, ನಮ್ಗೆಲ್ಲ 30-35 ಆಗಿದೆ, ಚಿಕ್ಕ ವಯಸ್ಸಿನ ಯೋಗ ಮಾಡಿರಲ್ಲ ನಾವು, ಕೈ ಕಾಲು ಬೆಂಡ್ ಆಗಲ್ಲ, ಫ್ಲೆಕ್ಸಿಬಿಲಿಟಿ ಇರಲ್ಲ. ಆ ಒಂದು ಕಾರಣಕ್ಕೆ ಒಂದು ಪಾರ್ಟ್ ಆಸನಸ್ ಪಾರ್ಟಿಗೆ ಮಾತ್ರ ನಾನು ಎಕ್ಸ್ಕ್ಯೂಸ್ ಕೊಡ್ತೀನಿ. ಬಟ್ ಆಸನ ಪಾರ್ಟ್ ಕೂಡ ಯಾವ್ದಾದ್ರು ಒಂದು ಆಸನ, ಅಟ್ಲೀಸ್ಟ್ ಸುಖಾಸನ ಆಗ್ಲಿ, ಶವಾಸನ ಆಗ್ಲಿ, ಅದನ್ನಾದ್ರೂ ಪ್ರಾಕ್ಟೀಸ್ ಮಾಡೋದು ಕಂಪಲ್ಸರಿ ಗೊತ್ತಿರ್ಬೇಕು. ಅಷ್ಟಾಂಗ ಯೋಗ ಪ್ರಾಕ್ಟೀಸ್ ಮಾಡಲ್ಲ ಅಂದ್ರೆ ಐ ಡು ನಾಟ್ ವಾಂಟ್ ದೋಸ್ ಟ್ರೈನರ್ಸ್ ಟು ವರ್ಕ್ ಇನ್ ಅವರ್ ಕಂಪನಿ. ದಿಸ್ ಇಸ್ ದ ಫಸ್ಟ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್. ಓಕೆ, ಅಷ್ಟಾಂಗ ಯೋಗ. ಸೊ ಲೆಟ್ಸ್ ಡಿಸ್ಕಸ್ ಅಬೌಟ್ ವಾಟ್ ಇಸ್ ಅಷ್ಟಾಂಗ ಯೋಗ. ಅಷ್ಟಾಂಗ ಯೋಗದಲ್ಲಿ ಏನಿದೆ, ಇವತ್ತೆಲ್ಲ ಯೋಗ ಡೇ ಅಂತ ಎಲ್ಲರೂ ವಿಡಿಯೋಗಳು ಹಾಕೊಂಡಿದ್ದೀರಾ, ಸ್ಟೇಟಸ್ ಹಾಕೊಂಡಿದ್ದೀರಾ. ಇವಾಗ ನೋಡೋಣ, ನಿಜವಾಗ್ಲೂ ನಿಮ್ಗೆ ಯೋಗ ಬಗ್ಗೆಷ್ಟು ನಾಲೆಜ್ ಇದೆ, ರಿಯಲ್ ಆಗಿ ಯೋಗನ ಬರೀ ಸ್ಟೇಟಸ್ ಲೆವೆಲ್ ವರ್ಗು ಯೋಗನ ಅಂತೇಳಿ ವಿಲ್ ಹ್ಯಾವ್ ಎ ಡಿಸ್ಕಷನ್. ಇಸ್ ದಟ್ ಓಕೆ? ಓಕೆ ಸರ್. ಡನ್, ಥ್ಯಾಂಕ್ ಯು ವೆರಿ ಮಚ್. ಓಕೆ, ಈಗ ಅಷ್ಟ ಅಂದ್ರೆ ಏನು, ಆಪ್ಷನ್ ಮತ್ತೆ ರಿಯಾಕ್ಷನ್ಸ್ ಅಲ್ಲಿ ಇರುತ್ತೆ ನೋಡಿ. ಅಲ್ಲಿ ನೀವು ಬಾಟಮ್ ಕ್ಲಿಕ್ ಮಾಡಿದ್ರೆ ಮ್ಯೂಟ್ ಮಾಡೋದು, ಅನ್ಮ್ಯೂಟ್ ಮಾಡೋದು ಪಕ್ಕ ರಿಯಾಕ್ಷನ್ಸ್ ಅಂತ ಇರುತ್ತೆ. ಅಲ್ಲಿ ಹ್ಯಾಂಡ್ ರೈಸ್ ಆಪ್ಷನ್ ಇದೆ ನೋಡಿ, ನಾನು ಹ್ಯಾಂಡ್ ರೈಸ್ ಮಾಡಿದ್ದೀನಿ. ಆತರ ಹ್ಯಾಂಡ್ ರೈಸ್ ಮಾಡಿದ್ರೆ ಮತ್ತೆ ಆ ಅಮ್ಮ ಮಾತಾಡಾದ್ಮೇಲೆ ಲೋವರ್ ಹ್ಯಾಂಡ್ ಅಂತ ಒಂದು ಆಪ್ಷನ್ ಇರುತ್ತೆ, ಲೋವರ್ ಹ್ಯಾಂಡ್ ಪ್ರೆಸ್ ಮಾಡಿದ್ರೆ ಹ್ಯಾಂಡ್ ಹೋಗುತ್ತೆ. ಓಕೆ, ಅಷ್ಟಾಂಗ ಯೋಗ ಬಗ್ಗೆ ಯಾರು ಹೇಳ್ತೀರಾ? ಹೂ ನೋಸ್ ಅಷ್ಟಾಂಗ ಯೋಗ? ಓಕೆ, ಒಬ್ಬೊಬ್ಬರನ್ನ ಹೆಸರು ಕೇಳ್ತೀನಿ, ಗೊತ್ತಿಲ್ವ ಹೇಳಿ ನಂಗೆ. ಓಕೆ, ಸ್ಫೂರ್ತಿ, ಡು ಯು ನೋ ಅಬೌಟ್ ಅಷ್ಟಾಂಗ ಯೋಗ? ಹಿಂಗೆ ಥಮ್ಸ್ ಅಪ್ ಮಾಡಿದ್ರೆ ಎಸ್ ಅಂದ್ರೆ ಹಿಂಗೆ, ನೋ ಅಂದ್ರೆ ಹಿಂಗೆ. ಓಕೆ, ಲೈಕ್ ದಟ್ ಯು ಕ್ಯಾನ್ ಜಸ್ಟ್ ಸಿಂಬಲೈಸ್ ಇಫ್ ಯುವರ್ ವಿಡಿಯೋ ಇಸ್ ಆನ್. ಯಾ Sir, you know completely Ashtanga I yoga? don't know. No, sir. Okay. I have Surya Namaskara, bit of No, yoga that is knowledge, and complete Ashtanga yoga you don't know, right? What is Ashtanga yoga ಅನ್ನೋದು ಗೊತ್ತಿಲ್ಲ ಅಲ್ಲ? no, sir. Yes, sir. Good. I'll come back to you. ನರ್ಮದಾ ಅವರೇ, ಅಷ್ಟಾಂಗ ಯೋಗ ಗೊತ್ತಾ? ಬಗ್ಗೆ ಏನ್ ಅಟ್ಲೀಸ್ಟ್ ಕೇಳಿದೀರಾ ಅಷ್ಟಾಂಗ ಯೋಗ ಅನ್ನೋ ಟಾಪಿಕ್? ನರ್ಮದಾ ಅವರೇ? ಇಲ್ಲ ಸರ್, ಗೊತ್ತಿಲ್ಲ ಸರ್, ಕೇಳಿದೀನಿ ಬಟ್ ಗೊತ್ತಿಲ್ಲ. ಗುಡ್. ಓಕೆ, ಲಕ್ಷ್ಮಿ ಅವರೇ, ಅಷ್ಟಾಂಗ ಯೋಗ ಬಗ್ಗೆ ಗೊತ್ತಾ? ಇಲ್ಲ ಸರ್, ಗೊತ್ತಿಲ್ಲ. ಓಕೆ, ಗುಡ್. ಲಲಿತಾ ಶ್ರೀರಾಮ್ ಅವರೇ, ಅಷ್ಟಾಂಗ ಯೋಗ ಬಗ್ಗೆ ಗೊತ್ತಾ? ಹಿಂಗಂದ್ರೆ ಗೊತ್ತಿದೆ ಅಂತ, ಹಿಂಗಂದ್ರೆ ಗೊತ್ತಿಲ್ಲ ಅಂತ. ಜಸ್ಟ್ ಪ್ಲೀಸ್ ಶೋ ದ ಸರ್, ಡಿಸ್ಟರ್ಬೆನ್ಸ್ ಇದೆ, ಹೊರಗಡೆ ಇದ್ದೀನಿ, ನಾನು ಮಾತಾಡ್ತೀನಿ. ಅದೇ ಮ್ಯೂಟ್ ಮಾಡ್ಕೊಂಡು ಅಷ್ಟಾಂಗ ಯೋಗ ಗೊತ್ತಿಲ್ಲ ಅಂತ ಹೇಳಿ. ದಿಸ್ ಆರ್ ದಿಸ್. ಓಕೆ, ನೋ ಪ್ರಾಬ್ಲಮ್. ಪೂಜಾ ಎಲ್, ಅಷ್ಟಾಂಗ ಯೋಗ ಬಗ್ಗೆ ಐಡಿಯಾ ಇದೆಯಾ? ಸರಿ, ಟೈಮ್ ಹೋಗ್ತಾ ಇದೆ ಅನ್ಸುತ್ತೆ. ಯಾರಿಗೋದ್ರೂ ಗೊತ್ತಿರೋರು ಹ್ಯಾಂಡ್ ರೈಸ್ ಮಾಡಿ, ಅಷ್ಟಾಂಗ ಯೋಗ ಅಂದ್ರೆ ಏನು ಅಂತ. ರೇಖಾ ಲೋಕೇಶ್ ಅವ್ರಿಗೆ ಐಡಿಯಾ ಏನಾದ್ರು ಇದೆಯಾ? ಓಕೆ, ಯಾರೊಬ್ರು ರೈಸ್ ಮಾಡಿದ್ದಾರೆ ಹ್ಯಾಂಡ್ಸ್, ಮತ್ತೆ ಕೆಳಗಡೆ ಹೋಯ್ತು ಕೈ. ನೋಮೇಶ್ ಚವಾನ್, ನಮ್ಮ ಕರ್ನಾಟಕ ಬಿಸ್ನೆಸ್ ಡೆವಲಪ್ಮೆಂಟ್ ಮ್ಯಾನೇಜರ್. ನೋಮೇಶ್, ಪ್ಲೀಸ್ ಅನ್ಮ್ಯೂಟ್ ಮಾಡ್ಕೊಳ್ಳಿ, ಸಾಧ್ಯ ಆದ್ರೆ ವಿಡಿಯೋ ಆನ್ ಮಾಡ್ಕೊಂಡು ಅಷ್ಟಾಂಗ ಯೋಗ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ. ಸರ್, ನನಗೆ ಅಷ್ಟಾಂಗ ಯೋಗ ಮೀನಿಂಗ್ ಗೊತ್ತು ಅಷ್ಟೇ, ಬಟ್ ಅಷ್ಟಾಂಗ ಯೋಗ ಫುಲ್ ಡೀಟೇಲ್ ಗೊತ್ತಿಲ್ಲ. ಅಷ್ಟಾಂಗ ಮೀನ್ಸ್ 8 limbs ಇನ್ ಸಂಸ್ಕೃತ್. ಕರೆಕ್ಟ್. ಓಕೆ, ಅಷ್ಟಾಂಗ ಯೋಗ ಅಂದ್ರೆ ಐ ವಿಲ್ ಎಕ್ಸ್ಪ್ಲೇನ್. ಓಕೆ, ಪೂಜಾ ಕೇಸ್ ಕೈ ಎತ್ತಿ. ಓಕೆ, ಪೂಜಾ ಅವ್ರು ಹೇಳಿ. ಪೂಜಾ ಕೇಸ್ ಸರ್, ಅದು ಕನ್ಫರ್ಮ್ ಆಗಿ ಗೊತ್ತಿಲ್ಲ. ಥಿಂಕ್ ಮಾಡಿ ಹೇಳೋದಾದ್ರೆ ದೇಹದಲ್ಲಿರೋ 6 ಅಂಗಗಳನ್ನ ಬಳಸ್ಕೊಂಡು ಮಾಡೋದು ಯೋಗ ಸರ್. ಓಕೆ, ಅಷ್ಟಾಂಗ ಯೋಗ ಅಂದ್ರೆ ನೋಮೇಶ್ ಹೇಳ್ದಂಗೆ ಯೋಗದಲ್ಲಿ 8 ಲಿಂಬ್ಸ್ ಬರ್ತವೆ, ಅಂದ್ರೆ 8 ಪಾರ್ಟ್ಸ್ ಬರ್ತವೆ. ನಮ್ಮ ಇಂಡಿಯಾದಲ್ಲಿ ಏನಾಗ್ಬಿಟ್ಟಿದೆ ಅಂತಂದ್ರೆ, ನಮ್ಮ ನರೇಂದ್ರ ಮೋದಿ ಅವರು ಬಂದಾಗಿಂದ, ಇಂಟರ್ನ್ಯಾಷನಲ್ ಯೋಗ ಡೇ ಅಂತ ಮಾಡಿದಾಗಿಂದ ಏನಾಗಿದೆ ಅಂತಂದ್ರೆ, ಯೋಗ ಡೇ ದಿವಸ ಯೋಗಾಸನ ಮಾಡಿದ್ರೆ ಅದು ಯೋಗ ಅಂತ ತಿಳ್ಕೊಂಡಿದ್ದಾರೆ. ಬಟ್ ಅಷ್ಟಾಂಗ ಯೋಗ ಪತಂಜಲಿ ಮಹರ್ಷಿ ಅವರು ಯಾವ ಒಂದು ಯೋಗನ ಇಂಡಿಯಾಗೆ ಸ್ಟಾರ್ಟ್ ಮಾಡಿದ್ರು, ಪತಂಜಲಿ ಅಂದ್ರೆ ರಾಮದೇವ್ ಬಾಬಾ ಅಲ್ಲ. ಓಕೆ, ರಾಮದೇವ್ ಬಾಬಾ ಬಂದ್ಬಿಟ್ಟು ಈಸ್ ಜಸ್ಟ್ ರೀಸೆಂಟ್. ಪತಂಜಲಿ ಅಂದ್ರೆ ತುಂಬಾ ಶತಮಾನಗಳ ಹಿಂದೆ ಇದ್ದವರು. ಆ ರಾಮದೇವ್ ಬಾಬಾ ಅವ್ರದ್ದು ಪತಂಜಲಿ ಅನ್ನೋದ್ರ ಒಂದು ಫೋಟೋ ಇರುತ್ತೆ, ಗೂಗಲ್ ಅಲ್ಲಿ ರಿಸರ್ಚ್ ಮಾಡಿ ಗೊತ್ತಾಗುತ್ತೆ ನಿಮ್ಗೆ. ಪತಂಜಲಿ ಅವರು ಅಷ್ಟಾಂಗ ಯೋಗನ ಇಂಟ್ರೊಡ್ಯೂಸ್ ಮಾಡಿದಾಗ ಅದರಲ್ಲಿ 8 ಇರ್ತವೆ. ಯಮ, ನಿಯಮ, ಧ್ಯಾನ, ಧಾರಣ ಅಂತೇಳಿ
ಪ್ರಾಣಾಯಾಮ ಅಂತೇಳಿ 8 ಸಮಾಧಿವರೆಗೂ 8 ಬರುತ್ತೆ. ಇನ್ನೊಂದ್ಸತಿ ಹೇಳ್ತೀನಿ. ಯಮ, ನಿಯಮ, ಆ ಧ್ಯಾನ, ಧಾರಣ, ಪ್ರತ್ಯಾಹಾರ. ಈಗ ಬರ್ತಾ ಇದೆ. ಯಾರು ಬರ್ತಾ ಇದೆ ಈಗ ಹೇಳಿ, ಯಾರಿಗ್ ಗೊತ್ತು? ಮೀನಾಕ್ಷಿ ಸರ್. ಯಾರೋ ಹೇಳಿ ಮೀನಾಕ್ಷಿ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ ಮತ್ತು ಸಮಾಧಿ ಅಂತೇಳಿ 8 ಅಂಗಗಳು ಇದಾವೆ ಸರ್. ಅಷ್ಟಾಂಗ ಅಂದ್ರೆ 8. ನಮ್ಮ ದೇಹದಲ್ಲಿರುವ 8 ಅಂಗಗಳನ್ನು ಕೂಡ ನಾವು ಒಬ್ಬ ಋಷಿ ಮುನಿ ಏನ್ ಮಾಡ್ತಾನೆ ಅಂತ ಅಂದ್ರೆ, ಕೇಳಿಸ್ತಿದೆ ಸರ್? ನೀವು ವಿಡಿಯೋ ಆನ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಮೀನಾಕ್ಷಿ ಅವರೇ. ಕ್ಲಿಯರ್ ಆಗಿ ಕೇಳಿಸ್ತಿದೆ. ಸಾಧ್ಯ ಆದ್ರೆ ವಿಡಿಯೋ ಆನ್ ಮಾಡ್ಕೊಳ್ಳಿ, ಸೊ ಎಲ್ಲರೂ ನಿಮ್ನ ನೋಡ್ಲಿ. ಅಟ್ಲೀಸ್ಟ್ ಅದೆಲ್ಲ ಮ್ಯೂಟ್ ಆಗಿದೆ ನಿಮ್ದು, ಅನ್ಮ್ಯೂಟ್ ಮಾಡಿ. ಯು ಮ್ಯೂಟೆಡ್. ವಿಡಿಯೋ ಆನ್ ಮಾಡಕ್ ಆಗಲ್ಲ ಅಂದ್ರೂ ಪರವಾಗಿಲ್ಲ, ಯು ಕ್ಯಾನ್ ಜಸ್ಟ್ ಸಿ. ಬಟ್ ಸಾಧ್ಯ ಆದಷ್ಟು ವಿಡಿಯೋ ಬನ್ನಿ, ವಿಡಿಯೋ ಕಾಲ್. So ಎಲ್ಲರಿಗೂ ಒಂದು ರಿಕ್ವೆಸ್ಟ್, we have only 40 minutes. Within 40 minutes we have to conclude the session. ಸೊ ದಯವಿಟ್ಟು ಟೈಮ್ ವೇಸ್ಟ್ ಮಾಡಬೇಡಿ. 40 minutes ಅಲ್ಲಿ ಕನ್ಕ್ಲೂಡ್ ಮಾಡಿ. ಎಷ್ಟು ಬೇಗ ಆಗುತ್ತೋ ಅಷ್ಟು ಸ್ಪೀಡ್ ಆಗಿ ಆನ್ಸರ್ಸ್ ಮಾಡಿ. ಸರ್ ಏನ್ ಕೇಳ್ತಾರೋ ಅದಕ್ಕೆ ಆನ್ಸರ್ ಮಾಡಿ. ಗೊತ್ತಿಲ್ಲ ಅಂದ್ರೆ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಬೇಗ ಸ್ವಲ್ಪ ಟೈಮ್ ನ ಕವರ್ ಮಾಡಿ. ಮೀನಾಕ್ಷಿ ಅವ್ರೆ, ಏನಾಯ್ತು? ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಅನ್ಸುತ್ತೆ ಮೀನಾಕ್ಷಿ ಅವ್ರು. ರೇಖಾ ಲೋಕೇಶ್ ಅವ್ರಿಗೆ ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ಸೊ ನನ್ ಕಡೆಯಿಂದ ವಾಯ್ಸ್ ಕ್ಲಿಯರ್ ಆಗಿದೆಯಲ್ಲ? ನೋಮೇಶ್, ಪ್ಲೀಸ್ ಕನ್ಫರ್ಮ್ ಮೈ ವಾಯ್ಸ್ ಇಸ್ ಕ್ಲಿಯರ್. ಯಾ ಓಕೆ, ಎಲ್ಲರೂ ನೋಟ್ ಮಾಡ್ಕೊಳ್ಳಿ. ಅಷ್ಟಾಂಗ ಯೋಗದಲ್ಲಿ ಫಸ್ಟ್ ಒನ್ ಇಸ್ ಯಮ, ಸೆಕೆಂಡ್ ಒನ್ ಇಸ್ ನಿಯಮ, ಥರ್ಡ್ ಒನ್ ಇಸ್ ನಾನ್ ಮಾತಾಡ್ತಾ ಇದ್ದೀನಿ, ಅವಾಗ ಮಾತಾಡ್ತಾ ಇದ್ದೀರಾ, ಇಲ್ಲಾಂದ್ರೆ ನೀವು ಮಾಡಿ, ನಾನು ಮಾತಾಡ್ತೀನಿ, ಡಿಸ್ಟರ್ಬೆನ್ಸ್ ಆಗುತ್ತೆ, ನೋಡ್ಕೊಳ್ಳಿ. ಫಸ್ಟ್ ಒನ್ ಇಸ್ ಯಮ, ಸೆಕೆಂಡ್ ಒನ್ ಇಸ್ ನಿಯಮ, ಮೂರನೇದು ಆಸನ, ನಾಲ್ಕನೇದು ಪ್ರಾಣಾಯಾಮ, ಐದನೇದು ಪ್ರತ್ಯಾಹಾರ, ಆರನೇದು ಧಾರಣ, ಏಳನೇದು ಧ್ಯಾನ, ಎಂಟನೇದು ಸಮಾಧಿ. ರಿಪೀಟ್ ಮಾಡ್ತೀನಿ. ಒಂದನೇದು ಯಮ, ಎರಡನೇದು ನಿಯಮ, ಮೂರನೇದು ಆಸನ, ನಾಲ್ಕನೇದು ಪ್ರಾಣಾಯಾಮ, ಐದನೇದು ಪ್ರತ್ಯಾಹಾರ, ಆರನೇದು ಧಾರಣ, ಏಳನೇದು ಧ್ಯಾನ, ಎಂಟನೇದು ಸಮಾಧಿ. ಯಮ ಅಂದ್ರೆ ಏನು? ಯಮದಲ್ಲಿ 5 ನಿಯಮಗಳು ಬರ್ತವೆ. ಫಸ್ಟ್ ಅಹಿಂಸೆ, ಸತ್ಯ. ಸರ್ ಇನ್ನೊಂದ್ಸರಿ ಹೇಳ್ತೀರಾ? ಇನ್ನೊಂದ್ಸರಿ ಹೇಳಿ ಸರ್. ಎಸ್ ಹೇಳ್ತೀನಮ್ಮ, ಹೇಳ್ತೀನಿ. ಒಂದು ವೇಳೆ ಸೆಷನ್ ಹೇಳ್ತೀನಮ್ಮ, ಇನ್ನೊಂದ್ಸತಿ ಹೇಳ್ತೀನಿ. ಒಂದು ವೇಳೆ ಸೆಷನ್ ಎಂಡ್ ಆದ್ರೆ, ನೋಮೇಶ್ ಪ್ಲೀಸ್ ರೀಸ್ಟಾರ್ಟ್ ದ ಸೆಷನ್. ಹೇಳ್ತೀನಮ್ಮ, ಒಂದ್ ನಿಮಿಷ. ಒಂದ್ಸತಿ ಸೆಷನ್ ಏನಾದ್ರು ಎಂಡ್ ಆದ್ರೆ ನೋಮೇಶ್ ಮತ್ತೆ ಒಂದ್ಸತಿ ರೀಸ್ಟಾರ್ಟ್ ಮಾಡಿ ಮೀಟಿಂಗ್ ಮತ್ತೆ ಜಾಯಿನ್ ಆಗಿ, ಓಕೆನಾ? ನಾನು ಮಂಡೆಯಿಂದ ಕಂಟಿನ್ಯೂಸ್ 1 hour ಸೆಷನ್ ಇರುತ್ತೆ. ಓಕೆ, ಫಸ್ಟ್ನೇದು ಯಮ. YAMA ಇಂಗ್ಲಿಷ್ ಅಲ್ಲಿ ಬರ್ಕೊಳ್ಳಿ, ಯಮ. ಎರಡನೇದು NIYAMA ನಿಯಮ. ಮೂರನೇದು ಆಸನ, ASANA ಆಸನ. ನಾಲ್ಕನೇದು ಓಕೆ ಸರ್, ನೆಕ್ಸ್ಟ್ ಪ್ರಾಣಾಯಾಮ, PRANAYAMA ಪ್ರಾಣಾಯಾಮ. ಐದನೇದು ಪ್ರತ್ಯಾಹಾರ, PRATHYAHARA ಪ್ರತ್ಯಾಹಾರ. ಆರನೇದು ಧಾರಣ, DHARANA ಧಾರಣ. ಏಳನೇದು ಧ್ಯಾನ, DHYANA ಧ್ಯಾನ. ಎಂಟನೇದು ಸಮಾಧಿ, SAMADHI ಸಮಾಧಿ. ಅಂದ್ರೆ ನಮ್ನ ಬಂದ್ ಮಾಡ್ತಾರಲ್ಲ ಆ ಸಮಾಧಿ ಅಲ್ಲ, ಯೋಗದಲ್ಲಿ ಸಮಾಧಿ ಅಂದ್ರೆ ಬೇರೆ ಇದೆ. ಐ ಎಕ್ಸ್ಪ್ಲೇನ್ ಟು ಯು. ಈಗ ಫಸ್ಟ್ ಒನ್ ಅಲ್ಲಿ ಯಮದಲ್ಲಿ 5 ರೂಲ್ಸ್ ಫಾಲೋ ಮಾಡ್ಬೇಕು ನಾವು. ಫಸ್ಟ್ ಯೋಗ ಮಕ್ಳಿಗೆ ಹೇಳ್ಕೊಡ್ಬೇಕಾದ್ರೆ, ನೀವೆಲ್ಲ ಅಷ್ಟಾಂಗ ಯೋಗ ಹೇಳ್ಕೊಡ್ಬೇಕಾದ್ರೆ ಯಮದಲ್ಲಿ
ಫಸ್ಟ್ ಒನ್ ಬಂದು ಅಹಿಂಸೆ. ಓಕೆ, ಎರಡನೇದು ಸತ್ಯ, ಮೂರನೇದು ಆಸ್ತೇಯ. ಆಸ್ತೇಯ ಅಂದ್ರೆ ಈ ಮೀನಿಂಗ್ ಹೇಳ್ತೀನಿ ನಾನು ಒಂದೊಂದು. ಮೂರನೇದು ಆಸ್ತೇಯ, ನಾಲ್ಕನೇದು ಬ್ರಹ್ಮಚರ್ಯ, ಐದನೇದು ಅಪರಿಗ್ರಹ. ಸ್ಪೆಲ್ಲಿಂಗ್ ಹೇಳ್ತೀನಿ. ಫಸ್ಟ್ ಒನ್ ಅಹಿಂಸಾ, AHIMSA ಅಹಿಂಸಾ. ಎರಡನೇದು ಸತ್ಯ, SATYA ಸತ್ಯ. ಮೂರನೇದು ಆಸ್ತೇಯ, ASTEYA ಆಸ್ತೇಯ. ನಾಲ್ಕನೇದು ಬ್ರಹ್ಮಚರ್ಯ, BRAHMACHARYA ಬ್ರಹ್ಮಚರ್ಯ. ಐದನೇದು ಅಪರಿಗ್ರಹ, APARIGRAHA ಅಪರಿಗ್ರಹ. ಆಯ್ತಲ್ಲ? ನೋ ಮಷೀನ್ ಎಷ್ಟು ಟೈಮ್ ಇದೆ ನಮ್ಗೆ ಸೆಷನ್ ಎಂಡ್ ಆಗೋದಕ್ಕೆ? ಪೂರ್ತಿ ಮನು ಮನು ಪ್ಲೀಸ್ ಸರ್, ಸಿಸ್ಟಮ್ ಮುಂದೆ ಮನು ಇದ್ದಾನೆ, ನಾನಿಲ್ಲ. ಸರ್ ಇಲ್ಲಿ ಶೋ ಆಗ್ತಿಲ್ಲ ಅದು. ನಾವು ಮನು ಸರ್ ಮೇಲೆ ಮೇಲೆ ಇರುತ್ತೆ ನೋಡು ಮನು. ಕರೆಕ್ಟ್ ಆಗಿ ಅಲ್ಲಿ ಟೈಮಿಂಗ್ ಆಗ್ತಿದ್ರೆ ನಂಗೆ ಅಲ್ಲಿ ಮೆಸೇಜ್ ಮಾಡ್ಬೇಕು, ಲಾಸ್ಟ್ 10 ಮಿನಿಟ್ಸ್, ಲಾಸ್ಟ್ 20 ಮಿನಿಟ್ಸ್ ಅಂತ. ಓಕೆ ಸರ್. ಎಷ್ಟು ನಿಮಿಷ ಇದೆ? ತೋರಿಸ್ತಿಲ್ಲ ಸರ್ ಅದು. ಓಕೆ, ನೀವ್ ಹೇಳಿಕ್ಕೆ ಮನು ಮೇಲೆ 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 ಟಾಸ್ಕ್ ಬಾರ್ ಇರುತ್ತೆ ನೋಡು ಮೇಲೆ. ಓಕೆ, ಲೆಟ್ಸ್ ಕಂಟಿನ್ಯೂ. ಎಲ್ಲಿವರೆಗೂ ಹೇಳಿದೆ? ಯಮ ಬಗ್ಗೆ ಹೇಳಿದೆ. ಯಮದಲ್ಲಿ 5 ಪಾರ್ಟ್ ಇರುತ್ತೆ. ಅದೇ ರೀತಿ ನಿಯಮದಲ್ಲಿ 5 ಪಾರ್ಟ್ ಇರುತ್ತೆ. ನಿಯಮದಲ್ಲಿ ಶೌಚ. ಓಕೆ, ಮೀನಿಂಗ್ ಹೇಳಿಲ್ಲಲ್ಲ? ಓಕೆ, ಸಾರಿ. ಫಸ್ಟ್ ಆಫ್ ಆಲ್ ಮೀನಿಂಗ್ಸ್ ಹೇಳ್ಬಿಡ್ತೀನಿ. ಅಹಿಂಸೆ ಅಂದ್ರೆ ಗೊತ್ತಲ್ಲ, ನಾನ್ ವೈಲೆನ್ಸ್. ನಮ್ಮ ಆಲೋಚನೆಗಳಲ್ಲೂ ಕೂಡ, ನಮ್ಮ ಮಾತುಗಳಲ್ಲೂ ಕೂಡ, ನಮ್ಮ ಆಕ್ಷನ್ ಅಲ್ಲೂ ಕೂಡ ಹಿಂಸೆನ ಫಾಲೋ ಮಾಡಬಾರ್ದು, ಇನ್ಕ್ಲೂಡಿಂಗ್ ಆಲೋಚನೆ. ಅಲ್ಲ ಸರ್, ನೀವ್ ಹಿಂಗ್ ಹೇಳ್ತೀರಾ, ನೀವ್ ನೋಡಿದ್ರೆ ಯಾವಾಗ ವೈಲೆಂಟ್ ಆಗಿರ್ತೀರಾ ಅಂತ ಯಾರಾದ್ರೂ ಕೇಳ್ಬೋದು. ಯಾಕೆ ಅಷ್ಟೊಂದು ಕೋಪ ತೋರಿಸ್ತೀರಾ ಅಂತ. ಅದಕ್ಕೆ ಒಂದು ಅಂದ್ರೆ ವ್ಯಕ್ತಿತ್ವ ಬೆಳೆಸ್ಬೇಕು ಅಂದ್ರೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ ಹೇಳ್ತೀವಿ. ಈ ವಿಚಾರಗಳನ್ನೆಲ್ಲ ಏನಿದೆ ಅಲ್ಲ, ಓಕೆ, ಅದನ್ನ ಮಕ್ಕಳಲ್ಲಿ 8 ವಯಸ್ಸು ಒಳಗಡೆ ತುಂಬಬೇಕು ಅನ್ನೋದು ಸಖತ್ ಇಂಪಾರ್ಟೆಂಟ್. ದಯವಿಟ್ಟು ಹೇಳ್ಕೊಡ್ತೀನಿ, ಮಕ್ಕಳು 1-4 ಅಕ್ಷರ ಕಮ್ಮಿ ಕಲ್ತ್ರು ಪರವಾಗಿಲ್ಲ, ಅವ್ರ ರ್ಯಾಂಕ್ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ಈ ಅಷ್ಟಾಂಗ ಯೋಗನ ಮಾತ್ರ ಕಂಪಲ್ಸರಿ ಅವ್ರಿಗೆ ಹೇಳ್ಕೊಡಿ. ಓಕೆ, ಸತ್ಯ. ನಾವೆಲ್ಲ ಸಖತ್ ಸುಳ್ಳು ಹೇಳ್ತೀವಲ್ವಾ? ಯಾಕೆ ಹೇಳ್ತೀವಿ? ನಮ್ಮಲ್ಲಿ ಜೀವನದಲ್ಲಿ ಏನೋ ಒಂದು ಕಷ್ಟ ಇರುತ್ತೆ, ಯಾರಿಗೋ ದುಡ್ಡು ಕೊಡ್ಬೇಕಾಗಿರುತ್ತೆ, ಯಾರಿಗೋ ಒಂದು ಪೇಮೆಂಟ್ ಸರಿಯಾಗಿ ಮಾಡಿರಲ್ಲ, ಆದ್ರಿಂದ ಕೆಲಸ ಸರಿಯಾಗಿ ಮಾಡಿರಲ್ಲ, ನಾವು ಸುಳ್ಳು ಹೇಳ್ತೀವಿ, ನಮ್ಮ ಮರ್ಯಾದೆ ಹೋಗುತ್ತೆ ಅಂತ. ಬಟ್ ಮಕ್ಳಿಗೆ ಸುಳ್ಳು ಹೇಳೋಂತ ಅವಶ್ಯಕತೆ ಏನಿರುತ್ತೆ ಅದನ್ನ ಅವ್ರಿಗೆ ಹೇಳ್ಬೇಕು. ನೀನ್ ಯಾವ್ದೇ ಕಾರಣಕ್ಕೂ ಸುಳ್ಳು ಹೇಳ್ಬೇಡ. ಹೋಮ್ವರ್ಕ್ ಮಾಡಿಲ್ಲ ಅಂದ್ರೆ ಅಮ್ಮಮ್ಮ ಅಂದ್ರೆ ಡೇಟ್ ಬೈತಾರೆ, ಒಂದ್ ಡೇಟ್ ಹೊಡಿತಾರ, ಬೈತಾರೆ. ಏನೋ ಅಂಗಡಿಗೆ ಹೋಗಿದ್ರು, ₹1 ಚಿಲ್ಲರೆ ಕಾಸು ಖರ್ಚು ಮಾಡ್ಕೊಂಡು ತಿನ್ಬಿಟ್ರು, ಅವ್ರಿಗೆ ಇನ್ನೊಂದ್ಸತಿ ಇದು ಮಾಡಬಾರ್ದು ಅಂತ ಹೇಳಿದ್ರೆ ಚೆನ್ನಾಗಿರುತ್ತೆ. ಬಟ್ ಅವ್ರಿಗೆ ಸುಳ್ಳು ಹೇಳೋದನ್ನ ಎನ್ಕರೇಜ್ ಮಾಡಬೇಡಿ. ಓಕೆ, ಇದನ್ನೇ ಹೇಳ್ತಾ ಇರೋದು. ಬೈ ಡೀಟೇಲ್ ನಾವು ಕ್ಲಾಸಸ್ ತಗೊಂಡಾಗ ನಿಮ್ಗೆ ಗೊತ್ತಾಗುತ್ತೆ ಅಷ್ಟಾಂಗ ಯೋಗ ಅದು ಹೇಗೆ ಅವರಲ್ಲಿ ಇದನ್ನೆಲ್ಲ ಇಂಪ್ಲಿಮೆಂಟ್ ಮಾಡ್ಬೇಕು ಅಂತ ಹೇಳ್ಕೊಡ್ತೀನಿ. ಡಿಫ್ರೆಂಟ್ ಆಕ್ಟಿವಿಟೀಸ್ ಕೊಟ್ಟಾಗ ದೇ ವಿಲ್ ಫಾಲೋ. ಓಕೆ, ಸತ್ಯ ಅಂದ್ರೆ ಗೊತ್ತು, ಸುಳ್ಳು ಹೇಳ್ಬಾರ್ದು, ಟ್ರೂತ್ಫುಲ್ನೆಸ್ ಅಂತ. ಅಹಿಂಸೆ ಅಂದ್ರೆ ನಾನ್ ವೈಲೆನ್ಸ್. ಆಸ್ತೆ ಅಂದ್ರೆ ಕಳ್ಳತನ ಮಾಡಬಾರದು. ಆಸ್ತೆಯ ಅಂದ್ರೆ ಕಳ್ಳತನ ಮಾಡಬಾರದು. ಬ್ರಹ್ಮಚರ್ಯ ಅಂತಂದ್ರೆ ಏನು? ಡೆಡಿಕೇಶನ್ ಅಂದ್ರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಅದು ಇರಬಾರದು ವಿದ್ಯಾರ್ಥಿಗಳಿಗೆ. ಅವರಿಗೆ 100% ಅವರ ಒಂದು ಫಸ್ಟ್ 25 ವರ್ಷ ಆಗಿದೆ. ಎಲ್ಲರೂ ಅಷ್ಟೇ, ನಾವು ಅಷ್ಟೇನೆ, ನಮ್ಮಲ್ಲೂ ಬ್ರಹ್ಮಚರ್ಯನ ಫಾಲೋ ಮಾಡಬಹುದು. ಓಕೆ, ಅದನ್ನ ಸ್ಲೋಗೆ ಫಾಲೋ ಮಾಡಕ್ಕೆ ಹೆಂಗ್ ಮಾಡ್ಬೋದು ಅಂತ ಡಿಸ್ಕಸ್ ಮಾಡೋಣ. ಒಬ್ರಿಂದ ಒಬ್ರು ಕಲಿಯೋಣ, ಬೆಳೆಯೋಣ. ಕ್ಲಿಯರ್? ಎಲ್ಲರಿಗೂ ಅರ್ಥ ಆಗ್ತಾರೆ? ಥಮ್ಸ್ ಅಪ್ ರಿಯಾಕ್ಷನ್ ಕೊಡಿ ನಂಗೆ, ವಾಯ್ಸ್ ಎಲ್ಲ ಕ್ಲಿಯರ್ ಆಗಿದ್ರೆ. ಡನ್, ಥ್ಯಾಂಕ್ ಯು ವೆರಿ ಮಚ್. ಓಕೆ, ನಾವು ಓಕೆ, ಇದ್ರ ಝೂಮ್ ಮೀಟಿಂಗ್ ಬಗ್ಗೆ ಮಾಡಕ್ ಬಿಡ್ಬೇಕು. ಯಾವ್ದಾದ್ರು ಡೆಮೋ ಸೆಷನ್ ಇದ್ರೆ ಕಳ್ಸಿಬಿಡಿ ಇವರಿಗೆಲ್ಲ. ಝೂಮ್ ಅಲ್ಲಿ ತಮ್ ರಿಯಾಕ್ಷನ್ ಹೇಗ್ ಕೊಡೋದು ಅದೆಲ್ಲ ಕಳ್ಸಿ, ಯಾರಿಗ್ ಗೊತ್ತಿಲ್ಲ ಅವರಿಗೆ. ಮತ್ತೆ ಕೆಲವರು ತುಂಬಾ ಎಜುಕೇಟೆಡ್ ಟ್ರೈನರ್ಸ್ ಇರ್ತೀರಾ, ಕೆಲವರು ಏನು ಗೊತ್ತಿಲ್ಲದ್ರೆ ಟ್ರೈನರ್ಸ್ ಇರ್ತೀರಾ. ದಯವಿಟ್ಟು ಹೇಳ್ತೀನಿ, ಏನು ಗೊತ್ತಿಲ್ದಿರೋರು ನಾಚಿಕೆ ಪಟ್ಕೊಂಬೇಡಿ. ಇಲ್ಲಿ ಗೊತ್ತಿಲ್ದಿರೋರು ಎಲ್ಲ ಒಂದೇ. ಕ್ಲಿಯರ್? ಏನಪ್ಪಾ ನಾನೇನಾದ್ರು ಇಂಥ ಸಿಂಪಲ್ ಕ್ವೆಶನ್ ನಾನು ಕೇಳಿದ್ರೆ ಅವ್ರು ಏನ್ ಅನ್ಕೊಂತಾರೆ, ಮಿಕ್ಕಿ ಟ್ರೈನರ್ಸ್ ಏನ್ ಅನ್ಕೊಂತಾರೆ ಅನ್ನೋ ಭಾವನೆ ತಲೆಯಿಂದ ತೆಗ್ದಾಕ್ಬಿಡಿ. ಗೆಟಿಂಗ್ ಮೈ ಪಾಯಿಂಟ್ ಆರ್ ನಾಟ್? ಯಾಕಂದ್ರೆ 7ನೇ ಕ್ಲಾಸ್ ಓದಿರೋರು ನಮ್ಮ ವಿಶ್ವಗ್ರಹದಲ್ಲಿ ನಂಬರ್ 1 ಟ್ರೈನರ್ ಆಗ್ಬೋದು. ಎಫರ್ಟ್ ಹಾಕ್ಬೇಕು. ಆ ರೀತಿ ನಾನು ಟ್ರೈನಿಂಗ್ ಕೊಡ್ತೀನಿ. ಕ್ಲಿಯರ್? ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಮಾಡಬೇಡಿ. ಮತ್ತೆ ತುಂಬಾ ಚೆನ್ನಾಗಿ ಗೊತ್ತಿರೋರು ತುಂಬಾ ಫಾಸ್ಟ್ ಆಗಿ ಹೋಗ್ತಾ ಇದೆ, ಇದೆಲ್ಲ ಸಿಂಪಲ್ ವಿಷಯನ ಶಿವ ಸರ್ ಮತ್ತೆ ಹೇಳ್ತಾರೆ ಅಂತ ಬೇಜಾರ್ ಮಾಡ್ಕೊಂಬೇಡಿ. ಕ್ಲಿಯರ್? ಡನ್. ಓಕೆ, ಲೆಟ್ ಮಿ ಕಮ್ ಬ್ಯಾಕ್ ಟು ದ ಸೆಷನ್. ಎಷ್ಟು ನಿಮಿಷ ಇದೆ ಮನು?
ಸರ್ ಅದು ಶೋ ಆಗ್ತಿಲ್ಲ, ಅದು ರಿಮೈಂಡ್ ಬಂದಾಗ ನಿಮ್ಗೆ ಹೇಳ್ತೀನಿ, ಅಪ್ಡೇಟ್ ಮಾಡ್ತೀನಿ ಅಂತ ಸರ್. ಓಕೆ ಓಕೆ ಡನ್, ಥ್ಯಾಂಕ್ ಯು. ಓಕೆ, ಸೊ ನಾವು ಏನ್ ಹೇಳಿದೆ ನಾನು, ಬ್ರಹ್ಮಚರ್ಯ ಅಂತ ಹೇಳಿದೆ. ಅಪರಿಗ್ರಹ, ಅಪರಿಗ್ರಹ ಅಂದ್ರೆ ಏನು? ಯಾರಾದ್ರೂ ಹೇಳಿ ನೋಡೋಣ. ಅಪರಿಗ್ರಹ ಅಂದ್ರೆ ಜನರಾಸಿಟಿ, ಅಂದ್ರೆ ಪರೋಪಕಾರ. ಏನ್ ಹೇಳಿ? ಜನರಾಸಿಟಿ. GENEROSITY, ಜನರಾಸಿಟಿ. GENEROSITY. ಅಪರಿಗ್ರಹ ಅಂದ್ರೆ ಜನರಾಸಿಟಿ. ಜನರಾಸಿಟಿ ಅಂದ್ರೆ ಏನು? ಬೇರೆಯವ್ರಿಗೆ ಒಳ್ಳೇದ್ ಮಾಡೋದು, ಅಂದ್ರೆ ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದು, ಸಮಾಜದ ಬಗ್ಗೆ ಯೋಚನೆ ಮಾಡೋದು, ಅದು ಜನರಾಸಿಟಿ. ಅಂದ್ರೆ ಯಮದಲ್ಲಿ 5 ಭಾಗಗಳಿರ್ತವೆ. ಸತ್ಯ, ಅಹಿಂಸೆ, ಇನ್ನೊಂದೇನ್ ಹೇಳಿದೆ? ಪೂರ್ತಿ ರಿಪೀಟ್ ಆಲ್ 5. ಸತ್ಯ, ಅಹಿಂಸೆ, ಅಸ್ಥೇಯ, ಬ್ರಹ್ಮಚರ್ಯ, ಅಪರಿಗ್ರಹ. ವೆರಿ ಗುಡ್. ಓಕೆ ಓಕೆ, ಇದು 5ನ್ನ ಫಾಲೋ ಮಾಡೋದು ಹೆಂಗೆ ಅನ್ನೋದನ್ನ ಕಲಿಬೇಕು. ನಾನು ಇದ್ರ ಬಗ್ಗೆ ನೋಟ್ಸ್ ಎಲ್ಲ ನಿಮ್ಗೆ ಗ್ರೂಪ್ ಅಲ್ಲಿ ಹಾಕ್ತೀನಿ. ಒಂದ್ ವಿಷಯ ಹೇಳ್ತೀನಿ, ನೋಟ್ಸ್ ಎಲ್ಲ ಬೇರೆಯವ್ರಿಗೆ ಶೇರ್ ಮಾಡಿ ನಿಮ್ಗೆ ನೀವು ಕಾಂಪಿಟೇಷನ್ ತಂದ್ಕೊಂಬೇಡಿ. ಆಲ್ ದ ನೋಟ್ಸ್ ಅಂಡ್ ಏನೇನ್ ನಾವು ಕೊಡ್ತೀವಿ ಅದೆಲ್ಲ ಕಾಪಿರೈಟೆಡ್ ಇರುತ್ತೆ. ಒಂದು ವೇಳೆ ಎಲ್ಲಾದ್ರೂ ಹೊರಗಡೆ ನೀವು ಕಾಂಪಿಟೇಷನ್ ಕ್ರಿಯೇಟ್ ಮಾಡ್ರೆ ನಂಗೆ ತೊಂದ್ರೆ ಇಲ್ಲ, ನಿಮ್ಗೆ ತೊಂದರೆ ಆಗುತ್ತೆ. ಯಾಕಂದ್ರೆ ನೀವು ದುಡ್ಡು ಕೊಟ್ಟು ಸಮಯ ಹಾಕಿ ಬಂದ್ ಕಲಿತಿದ್ದೀರಾ. ಇದನ್ನ ಶೇರ್ ಮಾಡಿದ್ರೆ ಬೇರೆಯವ್ರಿಗೆ ಏನಾಗುತ್ತೆ, ನಿಮ್ಗೆ ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಕೀಪ್ ಯುವರ್ ಸೆಲ್ಫ್, ಯಾಕಂದ್ರೆ ವರ್ತ್ ಇರೋರು ಸಖತ್ ಇಂಪಾರ್ಟೆಂಟ್. ಯುವರ್ ಆಲ್ ವರ್ತಿ ಪೀಪಲ್. ಕ್ಲಿಯರ್? ನನ್ನ ವಾಯ್ಸ್ ಕ್ಲಿಯರ್ ಆಗಿ ಕೇಳಿಸ್ತಿದ್ಯಾ? ಇನ್ನೊಂದ್ಸತಿ ಥಮ್ಸ್ ಅಪ್ ಮಾಡಿ. ಎಸ್, ಕೇಳಿಸಿದೆ, ಕಂಟಿನ್ಯೂ ಮಾಡಿ. ಕೇಳಿಸಿದೆ, ಕಂಟಿನ್ಯೂ ಮಾಡಿ. ಓಕೆ, ನೆಕ್ಸ್ಟ್ ಬರೋದು ನಿಯಮಾಸ್ ಅಲ್ಲಿ 5 ಇರುತ್ತೆ. ಶೌಚ ಅಂತ ಹೇಳಿದೆ. ಶೌಚ ನಂಬರ್ 1 ಇಸ್ ಶೌಚ, SAUCHA. ಶೌಚ ಅಂದ್ರೆ ಪ್ಯೂರಿಟಿ. ಎರಡನೇದು ಸಂತೋಷ. ಸಂತೋಷ ಅಂದ್ರೆ ಕಂಟೆಂಟ್ಮೆಂಟ್. ಮೂರನೇದು ತಪಸ್. ತಪಸ್ ಅಂದ್ರೆ ಆಸ್ಟೆರಿಟಿ. AUSTERITY, ಆಸ್ಟೆರಿಟಿ. ಇನ್ನೊಂದ್ಸತಿ ರಿಪೀಟ್ ಮಾಡ್ತೀನಿ. ಫಸ್ಟ್ ಒನ್ ಬಂದ್ಬಿಟ್ಟು ಶೌಚ, CHA ಶೌಚ, ಪ್ಯೂರಿಟಿ, PURITY. ಎರಡನೇ ಕಂಟೆಂಟ್ಮೆಂಟ್. ಸಂತೋಷ ಅಂದ್ರೆ ಕಂಟೆಂಟ್ಮೆಂಟ್, CONTENTMENT, ಕಂಟೆಂಟ್ಮೆಂಟ್. ಮೂರನೇದು ತಪಸ್, TAPAS, ತಪಸ್. ಮೀನಿಂಗ್ ಆಸ್ಟೆರಿಟಿ, AUSTERITY. ಏನ್ ಹೇಳಿ ಸರ್? ಲಾಸ್ಟ್ 10 minutes. It's okay, we can finish in last 10 minutes. I understand. Okay, done. Austerity. ನಾಲ್ಕನೇದು ಸ್ವಾಧ್ಯಾಯ, SWADYAYA. ಸ್ವಾಧ್ಯಾಯ ಅಂದ್ರೆ ಸೆಲ್ಫ್ ಸ್ಟಡಿ. ಐದನೇದು ಈಶ್ವರ ಪ್ರಾಣಿಧಾನ ಅಂದ್ರೆ ಸರೆಂಡರ್. ಆಯ್ತಾ? ಎಲ್ಲರೂ ಬರ್ಕೊಂಡ್ರ? ನೋಟ್ ಮಾಡ್ಕೊಂಡಿದ್ರೆ ಥಮ್ಸ್ ಅಪ್ ಕೊಡಿ. ಎಲ್ಲರೂ ವಿಡಿಯೋ ಆಫ್ ಮಾಡ್ಬಿಟ್ರೇನ್ರಿ? ಎಲ್ಲರೂ ವಿಡಿಯೋ ಆಫ್ ಮಾಡ್ಬಿಟ್ರ? ಓಕೆ, ಕಂಪಲ್ಸರಿ ಮಾಡ್ತೀನಿ ಆದಷ್ಟು ಬೇಗ. ಇವಾಗ ಏನೋ ಒಂದ್ 2-3 ಇಂಡಕ್ಷನ್ ಸೆಷನ್ ಅಲ್ಲಿ ವಿಡಿಯೋ ಆಫ್ ಮಾಡ್ಕೊಂಡ್ರು ಓಕೆ. ನಿಮ್ದು ಇಂಡಕ್ಷನ್ ಸೆಷನ್ ಆದ್ಮೇಲೆ ಆಕ್ಚುಯಲ್ ಕ್ಲಾಸಸ್ ಸ್ಟಾರ್ಟ್ ಆದ್ಮೇಲೆ ನೀವು ವಿಡಿಯೋ ಆಫ್ ಮಾಡ್ಕೊಂಡ್ರೆ ಅಟೆಂಡೆನ್ಸ್ ಕೊಡಲ್ಲ. ಐ ಆಮ್ ಟೆಲಿಂಗ್ ಯು, ಸರ್ಟಿಫಿಕೇಶನ್ ಕೂಡ ಮಾಡಲ್ಲ. ಓಕೆನಾ? ಡನ್. ನೆಕ್ಸ್ಟ್ ಒನ್. ಓಕೆ, ಎಲ್ಲಿವರೆಗೂ ಹೇಳಿದೆ ನಾನೀಗ? ನಿಯಮದ 5 ಶೌಚ, ಸಂತೋಷ. Okay, I'm sorry. Nomesh, ಹೇಳಿ. I have a problem with my employees. My employees are calling me even though when I'm meeting. ಅವ್ರಿಗೆ ಸ್ಕೆಡ್ಯೂಲ್ ಹಾಕಿ
ಇಲ್ಲಾಂದ್ರೆ ಇಫ್ ದೇ ಆರ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ಪ್ಲೀಸ್ ಫೈರ್ ದೆಮ್. ಯಾರದು? ಯಾರ್ಯಾರು ಕಾಲ್ ಮಾಡಿದಾರೆ ಕೇಳ್ಕೊಳ್ಳಿ, ಕ್ಲೀನ್ ಆಗಿ ಹೇಳಿ. ಇವರು ಮೋಹನ್ ಇಸ್ ರಿಪೀಟೆಡ್ಲಿ ಕಾಲಿಂಗ್ ಮೀ. ಇಲ್ಲ ನಿಮ್ದೇ ತಪ್ಪಿರುತ್ತೆ. ಸ್ಕೆಡ್ಯೂಲ್ ಹಾಕಿರಿ, ಸರ್ ಈ ಟೈಮ್ ಈ ಟೈಮ್ ಬಿಸಿ ಇರ್ತಾರೆ ಅಂತ ಹಾಕಿರಿ. ದಯವಿಟ್ಟು ಯಾಕೆ ಇನ್ಫಾರ್ಮ್ ಮಾಡ್ತಿರಲ್ಲ ಪೂರ್ತಿ ವಾಟ್ಸ್ ಹ್ಯಾಪನಿಂಗ್? Sir, I called to the Arun sir, like Karthik, and I No, told no, to call and not now. say to the You Arun. need to put it in the group. You need to tell the train. Did you take the review meeting today? Sir? Okay, I'll talk to you No, later. sir, no, It's okay. no. You have to take the review meeting, please. Okay, done. Yes, Okay, let's sir. continue. ಎಲ್ಲಿವರೆಗೂ ಹೇಳಿದೆ ನಾನು? Surrender to the ಎಲ್ಲಿವರೆಗೂ? God. ಸರೆಂಡರ್, ಈಶ್ವರ ಪ್ರಾಣಿದಾನ ಮುಗಿಸ್ದೆ. ಮೂರನೇದು ಆಸನಾಸ್. ಆಸನಾಸ್ ಅಂದ್ರೆ ಪೋಸ್ಚರ್ಸ್. ಪೋಸ್ಚರ್ಸ್ ಅಂದ್ರೆ ಅದರಲ್ಲಿ 84 ಆಸನಗಳು ಬರುತ್ತೆ ಯೋಗಾಸನ. ಶವಾಸನ ಅಂತಾರೆ, ಸುಖಾಸನ ಅಂತಾರೆ, ಪದ್ಮಾಸನ ಅಂತಾರೆ, ಭುಜಂಗಾಸನ ಅಂತಾರೆ. 84 ಆಸನಗಳ ಬಗ್ಗೆ ವಿ ವಿಲ್ ಡಿಸ್ಕಸ್ ಅಂಡ್ ವಿಲ್ ಲರ್ನ್ ಆಲ್ಸೋ. ಓಕೆ, ಸಾಧ್ಯ ಆದವ್ರು ಕಲಿಯೋರು ಕಲೀರಿ, ಕಲ್ತ್ರೆ ತುಂಬಾ ಒಳ್ಳೇದು. ಓಕೆನಾ? ಡನ್. ಸೊ ನೆಕ್ಸ್ಟ್ ಇನ್ಯಾವ್ದಿದೆ? ಪ್ರಾಣಾಯಾಮ. ಪ್ರಾಣಾಯಾಮ ಅಂದ್ರೆ ಮೈಂಡ್ಫುಲ್ ಬ್ರೀತಿಂಗ್. ಮೈಂಡ್ಫುಲ್ ಬ್ರೀತಿಂಗ್ ಅಂದ್ರೆ ನಾವೆಲ್ಲರೂ ಬ್ರೀದಿಂಗ್ ಮಾಡ್ತಾ ಇರ್ತೀವಿ. ಅಂದ್ರೆ ನಾವು ಎಷ್ಟು ಸತಿ ಬ್ರೀದ್ ಮಾಡ್ತಾ ಇದೀವಿ, ಹೇಗೆ ಬ್ರೀದ್ ಮಾಡ್ತಾ ಇದೀವಿ ಅಂತ ಯೋಚನೆ ಮಾಡಿದ್ರಂಗೆ ಬ್ರೀದ್ ಮಾಡ್ತಾ ಇರ್ತೀವಿ. ಆ ಪ್ರಾಣಾಯಾಮ ಅಂದ್ರೆ ಮೈಂಡ್ಫುಲ್ ಬ್ರೀದಿಂಗ್. ಅಂದ್ರೆ ಕಾನ್ಸಂಟ್ರೇಟ್ ಮಾಡಿ, ನನ್ನ ದೇಹದೊಳಗಡೆ ಪ್ರಾಣ ಎಷ್ಟು ಬರ್ತಿದೆ, ಉಸಿರು ಯಾವ ಮೂಗಿಂದ ತಗೊಂತಾ ಇದ್ದೀನಿ, ಲೆಫ್ಟ್ ನಾಸ್ಟ್ರಿಲ್ ಇಂದ ತಗೊಂತಾ ಇದೀನಾ, ರೈಟ್ ನಾಸ್ಟ್ರಿಲ್ ಇಂದ ತಗೊಂತಾ ಇದೀನಾ ಅಂತ ಕಾನ್ಸಂಟ್ರೇಟ್ ಮಾಡಿ ಮಾಡೋ ಬ್ರೀತಿಂಗಿಗೆ ಮೈಂಡ್ಫುಲ್ನೆಸ್ ಬ್ರೀತಿಂಗ್, ಅದೇ ಪ್ರಾಣಾಯಾಮ. ಓಕೆ, ಬರ್ಕೊಂಡ್ರ ನೋಟ್ಸು? ಯಾರ್ಯಾರು ಬರ್ಕೊಂಡಿಲ್ಲ, ಇಟ್ಸ್ ಓಕೆ, ಇಟ್ಸ್ ಎ ರೆಕಾರ್ಡೆಡ್ ಸೆಷನ್. ನನ್ನ ಕ್ಲಾಸಸ್ ಎಲ್ಲ ಕೆಲವೊಂದು ಕ್ಲಾಸಸ್ ಎಲ್ಲ ರೆಕಾರ್ಡೆಡ್ ಸೆಷನ್ ಕೊಡ್ತೀನಿ, ಮಿಕ್ಕಿದ ಕ್ಲಾಸಸ್ ರೆಕಾರ್ಡೆಡ್ ಕೊಡ್ತೀನಿ ಇಲ್ಲ ಗೊತ್ತಿಲ್ಲ. ಸೊ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಫಾಸ್ಟ್ ಆಗಿ ಬರೀದ್ನ, ನೋಟ್ಸ್ ಮಾಡ್ಕೊಳೋದನ್ನ. ನೋಟ್ಸ್ ಹಿಂಗೂ ಕಳ್ಸ್ಕೊಡ್ತೀವಿ ನಿಮ್ಗೆ ಆದ್ರೂ ಕೂಡ, ಬಟ್ ಯು ಶುಡ್ ಪ್ರಿಪೇರ್ ಯುವರ್ ಓನ್ ನೋಟ್ಸ್. ಕ್ಲಿಯರ್? ಓಕೆ, ನೆಕ್ಸ್ಟ್ ಪ್ರತ್ಯಾಹಾರ ಅಂದ್ರೆ ಏನು? ಪ್ರತ್ಯಾಹಾರ ಅಂದ್ರೆ ಹೊರಗಡೆ ಪ್ರಪಂಚದಿಂದ ಒಳಗಡೆ ಮುಖ ಮಾಡೋದು. ಅಂದ್ರೆ ನಾವು ಪ್ರಪಂಚ ನೋಡ್ತಾ ಇರ್ತೀವಿ, ನಮ್ಮನ್ನ ನಾವು ನೋಡ್ಕೊಳ್ಳೋದು. ಟರ್ನಿಂಗ್ ಇನ್ವರ್ಡ್ ಅಂತ ಕರಿತೀವಿ. ಇದಕ್ಕೆ ಏನಂತ ಕರಿತೀವಿ? ಟರ್ನಿಂಗ್ ಇನ್ವರ್ಡ್ ಅಂತ ಕರಿತೀವಿ. ಟರ್ನಿಂಗ್ ಇನ್ವರ್ಡ್ ಅಂದ್ರೇನು? ಈಗ ಒಂದು ಆಮೆ ಇರುತ್ತೆ, ಆಮೆ ಅಬ್ಸರ್ವ್ ಮಾಡಿ, ಅದು 5 ಲಿಂಬ್ಸ್ ನ ಆಚೆ ಇಟ್ಕೊಂಡು ಶೆಲ್ ಒಳಗಡೆ ಇರುತ್ತೆ. ಕೆಲವೊಂದ್ಸತಿ ಇಟ್ ವಿಲ್ ಗೋ ಇನ್ಸೈಡ್, ಅಂದ್ರೆ ಒಳಗಡೆ ಹೋಗ್ಬಿಡುತ್ತೆ. ನಾವು ನಮ್ಮ ಒಳಗಡೆ ನಾವು ಹೋದ್ರೆ ವಿಲ್ ಬಿಕಮ್ ವೆರಿ ಸ್ಟ್ರಾಂಗ್. ಆಮೆ ಸಾಯಕ್ ಆಗಲ್ಲ. ಆಮೆ ಸಾಯ್ಬೇಕು ಅಂದ್ರೆ ಅದ್ರದ್ದು 5 ಲಿಂಬ್ಸ್ ಆಚೆ ಇದ್ರೆ ಸಾಯದ ಆಮೆ. ಇಫ್ ಇಟ್ ಇಸ್ ಗೆಟಿಂಗ್ ಇನ್ಸೈಡ್ ಇಟ್ ವಿಲ್ ನಾಟ್ ಗೆಟ್ ಕಿಲ್ಡ್. ಸೊ ಅದೇ ರೀತಿ ಮನುಷ್ಯ ಕೂಡ ವಿ ಹ್ಯಾವ್ ಟು ಪ್ರಾಕ್ಟೀಸ್ ದಿಸ್. ಅವಾಗ ಪ್ರಾಕ್ಟೀಸ್ ಮಾಡಿದಾಗ ನಮಗೆ ಸ್ಟ್ರೆಂತ್ ಬರುತ್ತೆ. ಇದ್ರದ್ದು ಡೀಟೇಲ್ಸ್ ಹೆಂಗ್ ಪ್ರಾಕ್ಟೀಸ್ ಮಾಡೋದು, ಹೇಗೆ ಇದನ್ನ ಡೈಲಿ ಲೈಫ್ ಅಲ್ಲಿ ನೀವು ಗೂಗಲ್ ಅಥವಾ ಯೂಟ್ಯೂಬ್ ಅಲ್ಲಿ ನೋಡ್ರೆ ಸಾಕಷ್ಟು ಮಾಹಿತಿ ಸಿಗುತ್ತೆ. ಬಟ್ ಪ್ರತಿನಿತ್ಯ ಆತರ ಹೇಳಿದ್ರೆ ಯಾವ ರೀತಿ ಆಗ್ಬಿಡ್ತಾರೆ, ಸನ್ಯಾಸಿಗಳಾಗ್ಬಿಡ್ತೀವಿ. ಆ ರೀತಿ ಅಲ್ದಿರಂಗೆ ಡೇ ಟು ಡೇ ಲೈಫ್ ಅಲ್ಲಿ ಸಿಂಪಲ್ ಆಗಿ ಹೇಗೆ ಇದೆಲ್ಲ ಫಾಲೋ ಮಾಡೋದನ್ನ ಟ್ರೈನಿಂಗ್ ನ ನಾನು ನನ್ನ ಮಾಸ್ಟರ್ ಟ್ರೈನರ್ಸ್ ನಿಮ್ಗೆಲ್ಲ ಹೇಳ್ಕೊಡ್ತೀವಿ. ಕ್ಲಿಯರ್? ಇಲ್ಲಿವರೆಗೂ ಎಲ್ಲರಿಗೂ ಕ್ಲಿಯರ್ ಆಗಿದೆ? ಥಮ್ಸ್ ಅಪ್ ಮಾಡಿ ವಾಯ್ಸ್ ಕ್ಲಿಯರ್ ಆಗಿದ್ರೆ. ಓಕೆ ಸರ್. ವಾಯ್ಸ್ ಕ್ಲಿಯರ್ ಆಗಿದೆಯಲ್ಲ? ನೆಕ್ಸ್ಟ್ ಧಾರಣ. ಧಾರಣ ಅಂದ್ರೆ ಕಾನ್ಸಂಟ್ರೇಷನ್. ಬರ್ಕೊಳ್ಳಿ. ಧಾರಣ ಅಂದ್ರೆ ಕಾನ್ಸಂಟ್ರೇಷನ್. ಬರ್ಕೊಂಡಿದ್ರಲ್ಲ, ಅದಕ್ಕೆ ಕಾನ್ಸಂಟ್ರೇಷನ್. ಮತ್ತೆ ಧ್ಯಾನ. ಧ್ಯಾನ ಅಂದ್ರೆ ಡಿಕಾನ್ಸಂಟ್ರೇಷನ್. ಯಾವ ಕಾನ್ಸಂಟ್ರೇಷನ್ ಮಾಡದಿರೋದು ಧ್ಯಾನ. ಧಾರಣ ಅಂದ್ರೆ ಕಾನ್ಸಂಟ್ರೇಷನ್, ಧ್ಯಾನ ಅಂದ್ರೆ ಡಿಕಾನ್ಸಂಟ್ರೇಷನ್. ಯಾವ್ದ್ರ ಮೇಲೂ ಕಾನ್ಸಂಟ್ರೇಷನ್ ಮಾಡದಿರಂಗೆ, ಓಕೆ, ತದೇಕ ಚಿತ್ತ ಅಂತ ಕರಿತೀವಿ ನಾವು, ಅದನ್ನ ಧ್ಯಾನ ಅಂತ ಕರಿತೀವಿ. ನೆಕ್ಸ್ಟ್ ಬರೋದು ಸಮಾಧಿ. ಸಮಾಧಿ ಅಂದ್ರೆ ಪ್ರಪಂಚದ ಜೊತೆಗೆ ಕನೆಕ್ಟೆಡ್. ಪ್ರಪಂಚ ಜೊತೆಗೆ ಕನೆಕ್ಟೆಡ್, ಯೂನಿವರ್ಸ್ ಜೊತೆಗೆ ಕನೆಕ್ಟೆಡ್, ನೇಚರ್ ಜೊತೆಗೆ ಕನೆಕ್ಟೆಡ್. ಸಮಾಧಿ ಅಂದ್ರೆ ಮಣ್ಣಲ್ಲಿ ಮಣ್ಣಾಗಿ ಹೋಗ್ತೀವಿ ಅಂತ ಹೇಳ್ತೀವಲ್ಲ, ಆ ರೀತಿ ಬದುಕಿರೋವಾಗ್ಲೇನೆ ಕಂಪ್ಲೀಟ್ ಬ್ರಹ್ಮಾಂಡದ ಜೊತೆ ಕನೆಕ್ಟ್ ಆಗ್ತೀನಿ. ಹೇಗೆಲ್ಲ ಇದನ್ನ ಪ್ರಾಕ್ಟೀಸ್ ಮಾಡ್ಬೋದು ಅನ್ನೋದಕ್ಕೆ ಸಾವಿರಾರು ದಾರಿಗಳಿದಾವೆ. ಎಲ್ಲ ನಾನು ಒಂದ್ ನಿಮಿಷ ಇದೆ ಉಮೇಶ್. ಸರ್ ಇನ್ನ 1.30 ಸೆಕೆಂಡ್ ಇದೆ ಸರ್. 1 minute 30 ಸೆಕೆಂಡ್. ಓಕೆ, ನೀವು ಹೇಳೋಷ್ಟಕ್ಕೆ ಎಷ್ಟು ಆಗ್ಬಿಡುತ್ತೆ. ಯಾರಿಗಾದ್ರೂ ಏನೇ ಡೌಟ್ಸ್ ಇದ್ರೆ ಕ್ವಿಕ್ ಆಗಿ ಕೇಳಿ. ಕ್ವಿಕ್. ನೋ ಡೌಟ್ಸ್? ಸರಿ, ಸೆಷನ್ ಎಂಡ್ ಮಾಡೋಣ.
ಅಂತೂ ಯಾರಿಗಾದ್ರೂ ಡೌಟ್ಸ್ ಇದ್ರೆ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿ ನಮ್ಗೆ ಕಾಲ್ ಮಾಡಿ ಕ್ಲಿಯರ್. ಹ್ಯಾವ್ ಎ ನೈಸ್ ಡೇ. ಓಕೆ ಸರ್. ಯೋಗ ಡೇ ದಿವಸ ರಿಯಲ್ ಯೋಗ ಬಗ್ಗೆ ಏನಂತ ತಿಳ್ಕೊಂಡಿದ್ದೀರಾ? ಸೊ ವಿ ಹ್ಯಾವ್ ಸೆಲಿಬ್ರೇಟೆಡ್ ಯೋಗ ಇನ್ ಇಟ್ಸ್ ವೇ. ನೋ ಸರ್ ಅಂದ್ರು ಯಾರೋ ಪೂಜಾ ಎಲ್ ಮೀಟಿಂಗ್. ಓ ಡೌಟ್ಸ್ ಇಲ್ಲ ಅಂತನಾ? ಓಕೆ ಡನ್. ಸೊ ಟೀಮ್, ಇವಾಗ ನಾನು ಇದ್ರಲ್ಲಿ ಮಾತಾಡಿರೋದೆಲ್ಲ ಯಾವ್ದು ನಮ್ಮ ಎಂಪ್ಲಾಯೀಸ್ ಬೈದಿರೋದೆಲ್ಲ ಕಟ್ ಮಾಡಿ ಟ್ರೈನಿಂಗ್ ವಿಷಯ ಮಾತ್ರ ಯೂಟ್ಯೂಬ್ ಅಲ್ಲಿ ಹಾಕಿ. ಕ್ಲಿಯರ್? ಇಟ್ ಹ್ಯಾಸ್ ಟು ಕಮ್ ಟುಮಾರೋ ಮಾರ್ನಿಂಗ್. ಹೇಗಿರುತ್ತೆ ಟ್ರೈನಿಂಗ್ ಅನ್ನೋ ಸೆಷನ್, ಮತ್ತೆ ಇನ್ನೂ ಟ್ರೈನರ್ಸ್ ನ ಜಾಯಿನ್ ಮಾಡಿಸಿ. ಹೇಳಿ ನರ್ಮದಾ. ಸರ್ ಅದು ನೀವು ಸ್ವಲ್ಪ ಹೇಳೋದು ಫಾಸ್ಟ್ ಆಯ್ತು ಸರ್. ನೋಟ್ಸ್ ಆಗ್ತಿರಲ್ಲ ಸರ್? ಹಾಕ್ತೀನಿ ನೋಟ್ಸ್, ಡೆಫಿನೆಟ್ ಆಗಿ ಹಾಕ್ತೀನಿ. ಇವತ್ತು ನೈಟ್ ಇಲ್ಲ ನಾಳೆ ಬೆಳಿಗ್ಗೆ ಹಾಕ್ತೀನಿ. ಇಲ್ಲ Okay. ಡೀಟೇಲ್ ನೋಟ್ಸ್ ಹಾಕ್ತೀನಿ ಬಿಡಿ, ನೋ ಪ್ರಾಬ್ಲಮ್. ಓಕೆ ಓಕೆ ಸರ್, ಥ್ಯಾಂಕ್ ಯು. ಡನ್. ಥ್ಯಾಂಕ್ ಯು ವೆರಿ ಮಚ್. ಸೊ ಆಲ್ ದ ಬೆಸ್ಟ್. ಎಲ್ಲರೂ ಯೋಗನ ಪ್ರಾಕ್ಟೀಸ್ ಮಾಡಿ, ಅಟ್ಲೀಸ್ಟ್ ಯಮ ನಿಯಮ ಪ್ರಾಕ್ಟೀಸ್ ಮಾಡಿ ಇವತ್ತು. ಓಕೆ, ಥ್ಯಾಂಕ್ ಯು. ಕೇಳಿಸ್ಕೊಂಡ್ರಲ್ಲ ನೋಮೇಶ್? ಡಿಜಿಟಲ್ ಮಾರ್ಕೆಟಿಂಗ್ ಟೀಮ್ ಹೇಳಿ ಕರೆಕ್ಟ್ ಆಗಿ ಎಡಿಟ್ ಮಾಡಿ. ಇಟ್ ಹ್ಯಾಸ್ ಟು ಬಿ ಅಪ್ಲೋಡೆಡ್ ಟುಮಾರೋ ಮಾರ್ನಿಂಗ್ ಬೈ ಫಸ್ಟ್ ಅವರ್. ಅವ್ರು ಮಾಡಿಲ್ಲ ಅಂದ್ರೆ ಹೈರ್ ಸಂಬಡಿ ಎಲ್ಸ್. ಥ್ಯಾಂಕ್ ಯು ವೆರಿ ಮಚ್. ಟೇಕ್ ಕೇರ್. You can end the meeting.